ಇನ್ನ ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ಅನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಮಾಡುವ ಮೂಲಕ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಯ ವಿರುದ್ಧ ಮಾತಾಡಿದ್ದಾರೆ ಅಂತವರಿಗೆ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನು ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೂರು ಕೊಟ್ಟ ಬಳಿಕ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ವಿಜಯಲಕ್ಷ್ಮಿ ಅವರು. ಆದರೆ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೋ ಅಂಥವರೆಲ್ಲರಿಗೂ ಕೂಡ ಈ ರೀತಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಪ್ರವೀಣ್. ಈಗ ನೇರ ಸಂಪರ್ಕದಲ್ಲಿ ಪ್ರವೀಣ್, ವಿಜಯಲಕ್ಷ್ಮಿ ಅವರ ಆಕ್ರೋಶ ಪೋಸ್ಟ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಚೇರಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಆಚೆ ಬರುವಾಗ ಏನು ಮಾತಾಡಲಿಲ್ಲ, ಆದರೆ ಒಂದು ಪೋಸ್ಟ್ ಮಾಡುವ ಮೂಲಕ ತಾವು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್ ಪಾಟೀಲ್, ಅಂತ ಹೇಳಿದ್ರೆ ಏನು ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥದ್ದೊಂದು ಮಾತು ಇವತ್ತು ದಗ ಹುರಿತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸ್ಟಾರ್ ವಾರ್ ಶುರು ಆಯಿತು, ಅದಾದ ಬಳಿಕ ಒಂದಿಷ್ಟು ಫ್ಯಾನ್ಸ್ ವಾರ್ ಶುರು ಆಯಿತು, ಅದಾದ ಬಳಿಕ ಪೈರಸಿ ಫೈಟ್ ಕೂಡ ಆಯಿತು. ಈಗ ಕಮೆಂಟ್ ವಾರ್ ಶುರು ಆಗಿರುವಂಥದ್ದು ನೋಡ್ಬೋದು. ಕಳೆದ 3-4 ದಿನಗಳಿಂದ ಒಂದಷ್ಟು ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ಏನು ಸುದೀಪ್ ಅವರು ಮಾತನಾಡಿದ ಬೆನ್ನಲ್ಲೇ ಏನು ವಿಜಯಲಕ್ಷ್ಮಿ ಅವರೊಂದು ಮಾತನ್ನು ಆಡಿದ್ರು. ಅದೆಲ್ಲ ಒಂದು ಕಡೆ ಫ್ಯಾನ್ಸ್ಗಳ ಮಧ್ಯೆ ಚರ್ಚೆಗೆ ಶುರುವಾಗಿತ್ತು. ಈಗ ಈ ಚರ್ಚೆ ಠಾಣೆ ಮೆಟ್ಟಿಲನ್ನ ಹೇರಿರುವಂಥದ್ದು. ಈಗಾಗಲೇ ವಿಜಯಲಕ್ಷ್ಮಿ ವಿರುದ್ಧ ಒಂದಷ್ಟು ಅಶ್ಲೀಲವಾಗಿ ಕಮೆಂಟ್ಗಳನ್ನ ಮಾಡಿರ್ತಕ್ಕಂಥ ಅವರು ಒಂದಿಷ್ಟು ಪೋಸ್ಟ್ ಗಳನ್ನ ಮಾಡಿರುವಂತದ್ದು. ಸೊ ನಿಮ್ಮ ಸ್ಟ್ಯಾಂಡರ್ಡಿಟಿ ಯಾರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರಲ್ವಾ, ನಿಮ್ಮ ಸ್ಟ್ಯಾಂಡರ್ಡಿಟಿಯನ್ನು ತೋರಿಸ್ತಾ ಇದೆ ಇದು ಅನ್ನುವಂಥದ್ದು ಒಂದಿಷ್ಟು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಅಶ್ಲೀಲವಾಗಿ ಪದ ಬಳಕೆಯನ್ನು ಮಾಡಿರುವಂತದ್ದು ಅವರಿಗೆ ಬಹುದೊಡ್ಡ ಚಪ್ಪಾಳೆ. ಯಾಕಂದ್ರೆ ನೀವು ಮಹಿಳೆಯರಾಗಿ ಈ ರೀತಿ ಅಶ್ಲೀಲ ಕಮೆಂಟ್ ಗಳನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಮೆಚ್ಕೋಬೇಕು, ಚಪ್ಪಾಳೆ ಹೊಡಿಬೇಕು ಎನ್ನುವಂಥದ್ದನ್ನ ಪೋಸ್ಟ್ ಅನ್ನು ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಕ್ಷಣಕ್ಕೂ ಒಂದ್ ರೀತಿ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ತಾ ಇದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಜನರಿಗೆ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಸೊ ವಿಜಯಲಕ್ಷ್ಮಿ ಅವರ ಮುಂದಿನ ನಡೆ ಏನು, ಯಾಕಂದ್ರೆ ಈಗಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ಪೊಲೀಸರು ಇದ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ಸಾಕ್ಷಿ ಸಮೇತವಾಗಿ ದೂರನ್ನ ನೀಡಿರುವಂತದ್ದು. ಸೊ ಪೊಲೀಸರು ಯಾವ ನಡೆ ಅಂದ್ರೆ ಈಗಾಗಲೇ ಈ ಹಿಂದೆ ಕೂಡ ರಮ್ಯಾ ಅವರಿಗೆ ಒಂದಿಷ್ಟು ಸಮರವನ್ನು ಸಾರಿದ್ರು. ಸೊ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಶಿಕ್ಷೆ ಆಗುವಂತೆ ಮಾಡಿದ್ರು. ಈಗ ಅದೇ ನಡಿಗೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಮುಂದಾಗಿದ್ದಾರೆ. ಸೊ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಯಾಗಿ. ಇನ್ನ ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ಅನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಮಾಡುವ ಮೂಲಕ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಯ ವಿರುದ್ಧ ಮಾತಾಡಿದ್ದಾರೆ ಅಂತವರಿಗೆ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನು ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೂರು ಕೊಟ್ಟ ಬಳಿಕ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ವಿಜಯಲಕ್ಷ್ಮಿ ಅವರು. ಆದರೆ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೋ ಅಂಥವರೆಲ್ಲರಿಗೂ ಕೂಡ ಈ ರೀತಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಪ್ರವೀಣ್. ಈಗ ನೇರ ಸಂಪರ್ಕದಲ್ಲಿ ಪ್ರವೀಣ್, ವಿಜಯಲಕ್ಷ್ಮಿ ಅವರ ಆಕ್ರೋಶ ಪೋಸ್ಟ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಚೇರಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಆಚೆ ಬರುವಾಗ ಏನು ಮಾತಾಡಲಿಲ್ಲ, ಆದರೆ ಒಂದು ಪೋಸ್ಟ್ ಮಾಡುವ ಮೂಲಕ ತಾವು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?
ಖಂಡಿತ ಶ್ರೀಪಾದ್ ಪಾಟೀಲ್ ಅಂತ ಹೇಳಿದ್ರೆ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥದ್ದೊಂದು ಮಾತು ಇವತ್ತು ದಗ ಹುರಿತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸ್ಟಾರ್ ವಾರ್ ಶುರು ಆಯಿತು, ಅದಾದ ಬಳಿಕ ಒಂದಿಷ್ಟು ಫ್ಯಾನ್ಸ್ ವಾರ್ ಶುರು ಆಯಿತು, ಅದಾದ ಬಳಿಕ ಪೈರಸಿ ಫೈಟ್ ಕೂಡ ಆಯಿತು. ಈಗ ಕಮೆಂಟ್ ವಾರ್ ಶುರು ಆಗಿರುವಂಥದ್ದು ನೋಡ್ಬೋದು. ಕಳೆದ 3-4 ದಿನಗಳಿಂದ ಒಂದಷ್ಟು ಸ್ಯಾಂಡಲ್ವುಡ್ನಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ಏನು ಸುದೀಪ್ ಅವರು ಮಾತನಾಡಿದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರೊಂದು ಮಾತನ್ನು ಹಾಡಿದ್ರು. ಅದೆಲ್ಲ ಒಂದು ಕಡೆ ಫ್ಯಾನ್ಸ್ಗಳ ಮಧ್ಯೆ ಚರ್ಚೆಗೆ ಶುರುವಾಗಿತ್ತು. ಈಗ ಈ ಚರ್ಚೆ ಠಾಣೆ ಮೆಟ್ಟಿಲನ್ನ ಹೇರಿರುವಂಥದ್ದು. ಈಗಾಗಲೇ ವಿಜಯಲಕ್ಷ್ಮಿ ವಿರುದ್ಧ ಒಂದಷ್ಟು ಅಶ್ಲೀಲವಾಗಿ ಕಮೆಂಟ್ಗಳನ್ನ ಮಾಡಿರ್ತಕ್ಕಂಥ ಅವರು ಒಂದಿಷ್ಟು ಪೋಸ್ಟ್ ಗಳನ್ನ ಮಾಡಿರುವಂತದ್ದು. ಸೊ ನಿಮ್ಮ ಸ್ಟ್ಯಾಂಡರ್ಡಿಟಿ ಯಾರು ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರಲ್ವಾ, ನಿಮ್ಮ ಸ್ಟ್ಯಾಂಡರ್ಡಿಟಿಯನ್ನು ತೋರಿಸ್ತಾ ಇದೆ ಇದು ಅನ್ನುವಂಥದ್ದು. ಒಂದಷ್ಟು ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಅದರಲ್ಲೂ ಕೂಡ ಹೆಣ್ಣು ಮಕ್ಕಳು ಅಶ್ಲೀಲವಾಗಿ ಪದಬಳಕೆಯನ್ನು ಮಾಡಿರುವಂತದ್ದು ಅವರಿಗೆ ಬಹುದೊಡ್ಡ ಚಪ್ಪಾಳೆ. ಯಾಕಂದ್ರೆ ನೀವು ಮಹಿಳೆಯರಾಗಿ ಈ ರೀತಿ ಅಶ್ಲೀಲ ಕಮೆಂಟ್ ಗಳನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಗೆ ಮೆಚ್ಕೋಬೇಕು, ಚಪ್ಪಾಳೆ ಹೊಡಿಬೇಕು ಎನ್ನುವಂಥದ್ದನ್ನ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಎಲ್ಲ ಒಂದ್ ಕಡೆ ಇದು ಕ್ಷಣಕ್ಕೂ ಒಂದ್ ರೀತಿ ಬಹುದೊಡ್ಡ ತಿರುವನ್ನ ಪಡೆದುಕೊಳ್ತಾ ಇದೆ. ಸೊ ಸ್ಯಾಂಡಲ್ವುಡ್ ನಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಜನರಿಗೆ ಅಚ್ಚರಿಯ ಬೆಳವಣಿಗೆ ಆಗ್ತಾ ಇದೆ. ಸೊ ವಿಜಯಲಕ್ಷ್ಮಿ ಅವರ ಮುಂದಿನ ನಡೆ ಏನು, ಯಾಕಂದ್ರೆ ಈಗಾಗಲೇ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂತದ್ದು. ಸೊ ಪೊಲೀಸರು ಇದ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಯಾಕಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ಸಾಕ್ಷಿ ಸಮೇತವಾಗಿ ದೂರನ್ನ ನೀಡಿರುವಂತದ್ದು. ಸೊ ಪೊಲೀಸರು ಯಾವ ನಡೆ ಅಂದ್ರೆ ಈಗಾಗಲೇ ಈ ಹಿಂದೆ ಕೂಡ ರಮ್ಯಾ ಅವರಿಗೆ ಒಂದಿಷ್ಟು ಸಮರವನ್ನು ಸಾರಿದ್ರು. ಸೊ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಂಪ್ಲೇಂಟ್ ಅನ್ನು ಕೊಟ್ಟು ಶಿಕ್ಷೆ ಆಗುವಂತೆ ಮಾಡಿದ್ರು. ಈಗ ಅದೇ ನಡಿಗೆಯಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಮುಂದಾಗಿದ್ದಾರೆ. ಸೊ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನ ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಅವರು ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ಅನ್ನ ತೋರಿಸಿದ್ದಕ್ಕೆ ಧನ್ಯವಾದಗಳು ಅಂತ ಪೋಸ್ಟ್ ಮಾಡುವ ಮೂಲಕ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಅನ್ನ ಮಾಡಿದ್ದಾರೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿಯ ವಿರುದ್ಧ ಮಾತಾಡಿದ್ದಾರೆ ಅಂತವರಿಗೆ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಶ್ಲೀಲ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನ ಪೋಸ್ಟ್ ಮಾಡಿದ್ದಾರೆ. ದೂರು ನೀಡಿದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿ ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ದಾರೆ. ಕೆಲ ಹುಡುಗಿಯರು ಚೀಪ್ ಭಾಷೆಯನ್ನು ಬಳಸಿದ್ದಾರೆ. ಚೀಪ್ ಭಾಷೆ ಬಳಸಿದ ಹುಡುಗಿಯರಿಗೆ ಚಪ್ಪಾಳೆ, ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿ ಅಂತ ಪೋಸ್ಟ್ ಮಾಡಿ ವಿಜಯಲಕ್ಷ್ಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ದೂರು ಕೊಟ್ಟ ಬಳಿಕ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ ವಿಜಯಲಕ್ಷ್ಮಿ ಅವರು. ಆದರೆ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸಿದ್ದಕ್ಕೆ ಧನ್ಯವಾದ ಅಂತ ಯಾರೆಲ್ಲ ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ದಾರೋ ಅಂಥವರೆಲ್ಲರಿಗೂ ಕೂಡ ಈ ರೀತಿ ಪೋಸ್ಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಪ್ರವೀಣ್. ಈಗ ನೇರ ಸಂಪರ್ಕದಲ್ಲಿ ಪ್ರವೀಣ್, ವಿಜಯಲಕ್ಷ್ಮಿ ಅವರ ಆಕ್ರೋಶ ಪೋಸ್ಟ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಕಚೇರಿಯಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟು ಆಚೆ ಬರುವಾಗ ಏನು ಮಾತಾಡಲಿಲ್ಲ, ಆದರೆ ಒಂದು ಪೋಸ್ಟ್ ಮಾಡುವ ಮೂಲಕ ತಾವು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ?